ಪ್ರೇಮ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರೇ. ಪ್ರೇಮ ಅವರೇ ನಮಸ್ತೆ. ಕರೆ ಕಟ್ಟಾಗಿದೆ. ವೀಣಾ ಅವರು ಕರೆ ಮಾಡಿದ್ದಾರೆ. ವೀಣಾ ಅವರೇ ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ಶಿವಮೊಗ್ಗದಿಂದ ಕರೆ ಮಾಡಿ. ಶಿವಮೊಗ್ಗದಿಂದ. ಯಾರ ಬಗ್ಗೆ ಪ್ರಶ್ನೆ ಇತ್ತು? ನಾವು ಮನೆ ಕಟ್ಟಿದ್ವಿ, ಅದ್ರದ್ದು ಬಾಗ್ಲು ಪೂಜೆ ಯಾವಾಗ ಮಾಡ್ಬೇಕು ಅಂತ ಕೇಳ್ಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ವೀಣಾ ಅವರೇ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಇದಕ್ಕೆ ನೀವು ಅಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಮುಹೂರ್ತ ನೋಡ್ಕೋಬಹುದಿತ್ತಲ್ಲ ಇವರೇ? ಈಗ ಲೈವಲ್ಲಿ ನಿಮ್ಮ ನಕ್ಷತ್ರ ಕೇಳಬೇಕು ಅಂತ ಹೇಳಿ ಕೇಳಿ. ಏನು ತಮ್ಮ ನಕ್ಷತ್ರ? ಅಷ್ಟು ಸಮಯ ಇಲ್ಲಿ ಇರೋದಿಲ್ಲ, ಹಾಗಾಗಿ. ಏನು ನಕ್ಷತ್ರ ತಮ್ಮದು? ಮೇಷರಾಶಿ. ಅಲ್ಲ, ನಕ್ಷತ್ರ ಏನಾಯ್ತು? ಏನ್ ಗುರುಜಿ? ನಕ್ಷತ್ರ ಏನು ತಮ್ಮದು? ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರನಾ? ಅಶ್ವಿನಿ ನಕ್ಷತ್ರಕ್ಕೆ ನೋಡಿ, ಇಲ್ಲಿ ವಸ್ತುತಃ ಅಷ್ಟು ಸಮಯ ಇರೋದಿಲ್ಲ, ಹೀಗಾಗಿ ಆದರೂ ನೋಡಿ, ಈ 30ನೇ ತಾರೀಕು ಬುಧವಾರ, ಅವತ್ತು ತುಂಬ ಚೆನ್ನಾಗಿದೆ. ಹಸ್ತ ನಕ್ಷತ್ರ ತುಂಬ ಚೆನ್ನಾಗಿದೆ. ಅವತ್ತು ಪ್ರಯತ್ನ ಮಾಡಬಹುದು. ನಿಮ್ಮ ಒಂದು ನಕ್ಷತ್ರಕ್ಕೆ ನಿಮಗೆ ಕ್ಷೇಮತಾರಿ ಆಗುತ್ತೆ. ಒಳ್ಳೆಯದಾಗಲಿ. ಇದನ್ನು ವಿವರವಾಗಿ ಇನ್ನಷ್ಟು ಡೇಟ್ಸನ್ನು ಕೊಡಬಹುದು, ಕಾಲ ಇಲ್ಲ ಇಲ್ಲಿ, ಹಾಗಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಜಾತಕ ಫಲ ಕಾರ್ಯಕ್ರಮಕ್ಕೆ ನೀವು ಮೆಸೇಜ್ ಮಾಡ್ಬೋದು, ಸಂದೇಶವನ್ನ ಕಳಿಸಿದ್ರೆ ಅಲ್ಲಿ ವಿವರವಾಗಿ ತಿಳಿಸ್ಕೊಡಲಾಗುತ್ತೆ. ತುಂಗಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ತುಂಗಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು, ಬಿಸ್ನೆಸ್ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ್ಮ. 27/5/91. 27/5/91. 27/5/91. ಸಮಯ ಬೆಳಗ್ಗೆ 6 ಗಂಟೆ. ಬೆಳಗ್ಗೆ 6 ಗಂಟೆ. ಹಾ ಮೇಡಮ್. ಬಿಸ್ನೆಸ್ ಬಗ್ಗೆ ಪ್ರಶ್ನೆ ಅಲ್ವಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ತುಂಗಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಏನು ವಿಚಾರ? ನಮ್ದು ಬಿಸ್ನೆಸ್ ಬಗ್ಗೆ ಕೇಳ್ಬೇಕು ಗುರುಜಿ. ಇವಾಗ ಒಂದು ಬೇಕರಿ ಮಾಡ್ತಾ ಇದೀವಿ. ಹಾ. 6 ಮಂತ್ ಆಯ್ತು. ಅದು ಬಟ್ ಆಗ್ತಾ ಇದೆ, ಹಿಂಗ್ ಬರ್ತದೆ, ಹಿಂಗ್ ಹೋಗ್ತಾ ಇದೆ, ಏನು ನಿಲ್ತಾ ಇಲ್ಲ ಅಮೌಂಟ್. ಸರಿ. ಈಗ ಒಟ್ಟು ಮಾಡೋಣ ಅಂತ ಅನ್ಕೊಂತಾ ಇದೀವಿ. ಅದಕ್ಕೆ ಯಾವ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ನೋಡಿ, ಈಗ ನಿಮಗೆ ಬುಧ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಬುಧ ಕ್ಷೇತ್ರದಲ್ಲಿ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹೌದು. ಶುಕ್ರನ ಬಲ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ. ವಸ್ತುತಃ ಇದಕ್ಕೆ ಚಂದ್ರನ ಬಲವೂ ಬೇಕು, ಆದರೆ ಚಂದ್ರ ದುಸ್ಥಾನದಲ್ಲಿದ್ದಾನೆ. ಈ ಲಗ್ನಕ್ಕೆ ಚಂದ್ರ ಸ್ವಲ್ಪ ಸಹಕಾರಿ ಅಲ್ಲ. ಹೀಗಾಗಿ ನೀವು ವಸ್ತ್ರ ಡಿಸೈನಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಆಭರಣಗಳಾಗಬಹುದು, ವಸ್ತ್ರ ಆಗಬಹುದು, ಹೈನುಗಾರಿಕೆ ಆಗಬಹುದು, ಹೂವಿನ ವ್ಯಾಪಾರ ಆಗಬಹುದು, ಹೀಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಗಲ್, ನಾವು ಯಾವುದನ್ನು ಗಿಫ್ಟ್ ಸೆಂಟರ್ ಅಂತೀವೋ ಆ ರೀತಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ಹಣವು ಬರುತ್ತೆ ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇದೆ. ಹೀಗಾಗಿ ಆ ಪ್ರಯತ್ನ ಮಾಡಬಹುದು, ಅದನ್ನು ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರೇಮ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ್ಮ. ಹುಟ್ಟಿದ ದಿನಾಂಕ 6/12/2005 ಮೇಡಮ್. 6/12/2005. ಸಮಯ? ಸಮಯ 1:55 ರಾತ್ರಿ. 1:55 ರಾತ್ರಿ. ಏನ್ ಪ್ರಶ್ನೆ ಇತ್ತು? ಅವಳಿಗೆ ಯಾವಾಗ್ಲೂ ಏನಾದ್ರು ಒಂದು ಆರೋಗ್ಯದ ಸಮಸ್ಯೆ ಇತ್ತು ಮೇಡಮ್, ಅದನ್ನ ಕೇಳ್ಬೇಕು. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿಮ್ಮ. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತಲ್ವಾ ಸರ್? ಯಾವಾಗ ನೋಡಿದ್ರು ಏನಾರು ಒಂದು ನೋವು ಮಾಡ್ಕೊಳ್ತಾಳೆ, ಅದು ಇದು ಅಂತ ಹೇಳ್ತಾರೆ ಗುರುಗಳೇ. ನೋಡಿ, ವಸ್ತುತಃ ಈಗ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ ಅವರಿಗೆ. ಶನೈಶ್ಚರ ಭುಕ್ತಿ ಅಂತ, ಆತನೇ ರೋಗದ ಅಧಿಪತಿಯೂ ಹೌದಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಅವರಿಗೆ. ನೋಡಿ, ಶಿವ ಕವಚವನ್ನು ಕೇಳಿಸ್ಕೊಳ್ಳೋಕೆ ಹೇಳಿ. ಶಿವ ಕವಚ ಅಥವಾ ಶನೈಶ್ಚರ ಕವಚ ಎರಡೂ ಆಗುತ್ತೆ. ಇನ್ನೊಂದು, ಶನೈಶ್ಚರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸ್ಲಿ, ಸ್ವಲ್ಪ ತೀರ್ಥ ಸೇವನೆ ಮಾಡಲಿ. 8 ಶನಿವಾರ ಇದನ್ನು ಮಾಡಿಸ್ಲಿ. ಅಷ್ಟರಲ್ಲಿ ಅವರಿಗೆ ಆರೋಗ್ಯ ಸ್ವಲ್ಪ ಸದೃಢವಾಗುತ್ತೆ. ಆತಂಕ ಬೇಡ. ವಸ್ತುತಃ ಲಗ್ನದಲ್ಲಿ ಕೇತು ಇದ್ದು ಲಗ್ನಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ವೀಕ್ ಇರ್ತಾರೆ. ಇದನ್ನು ಮಾಡಲಿ ಈಗ ಸದ್ಯಕ್ಕೆ. ಇದು ತುಂಬ ಸಹಾಯವಾಗುತ್ತೆ. ಆತಂಕ ಬೇಡ, ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶೈಲಾ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬದಲು ಕೇಳಬೇಕಿತ್ರಿ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ್ಮ. 10/4/88. 10/4/1988. 88 4 ಗಂಟೆ 50 ನಿಮಿಷ ಬೆಳಿಗ್ಗೆ. 4:50 ಬೆಳಗ್ಗೆ. ಏನ್ ಪ್ರಶ್ನೆ ಹೇಳಿದ್ರಿ? ಒಂದು ಮದುವೆ ರೀ, ಮತ್ತು ಫಾರಂಕ್ ಹೋಗ್ಬೇಕಂತ ವಿಚಾರ ಮಾಡೇನ್ರಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮ್ಮ. ಶೈಲ ಅವರೇ ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. 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 ಈಗ ಇವರಿಗೆ ನಡೀತಾ ಇರೋ ಕಾಲ ಇದೆಯಲ್ಲ,
ಈಗ ರಾಹು ದಶೆಯಲ್ಲಿ ಇವರಿಗೆ ಈಗ ರವಿ ಭುಕ್ತಿ ನಡೀತಾ ಇದೆ. ಮುಂದೆ ಅಕ್ಟೋಬರ್ ನಂತರ ಚಂದ್ರ ಪ್ರಾರಂಭವಾಗುತ್ತೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಚಂದ್ರನ ಇದ್ದರೆ ತುಂಬ ಬಲ. ಹೀಗಾಗಿ ಅಕ್ಟೋಬರ್ ನಂತರದಲ್ಲಿ ಇವರಿಗೆ ತುಂಬ ಅನುಕೂಲದ ಒಂದು ಫಲವನ್ನು ಸೂಚಿಸ್ತಾ ಇದೆ. ಆದರೆ ವಿವಾಹ ಸಂದರ್ಭದಲ್ಲಿ ಇವರಿಗೆ ಸ್ವಲ್ಪ ವೀಕ್ ಆಗಿದೆ. ಅಲ್ಲಿ ವಿವಾಹದ ಅಧಿಪತಿ ತುಂಬ ದುರ್ಬಲನಾಗಿದ್ದಾನೆ, ಬಲಹೀನ, ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬುಧ ಶಾಂತಿ ಮಾಡಿಸ್ಬೇಕು. ಯಾವುದಾದ್ರೂ ಶ್ರೀನಿವಾಸ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸಿ, ಅದಕ್ಕೆ ಸಮಾನವಾದ ಒಂದು ಫಲ ಭಗವಂತ ಖಂಡಿತ ತಂದು ಕೊಡ್ತಾನೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.